ರೆಡಿ ಸರ್? ಸರ್ ನಮಸ್ಕಾರ. ನಮಸ್ತೆ ಸರ್ ಹೇಳಿ ಸರ್, ಈಗ ಒಂದು ನೀವು ಮೂಲತಃ ಏನು ಕೆಲಸ ಮಾಡೋದು? ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತೀರಾ, ರೈತರು ಕೆಲಸ ಮಾಡ್ತೀರಾ ಸರ್. ನೀವು ಒಂದು 8 ದಿವಸದ ಮುಂಚೆ ನೀವೊಂದು ಕ್ಷೀರಾಧಾರ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿ. ನಿಮಗೆ ಯಾವ ಥರ ರಿಸಲ್ಟ್ ಬಂದಿತ್ತು, ಯಾವ ಥರ ಅದು ರಿಯಾಲಿಟಿಯಾಗಿ ಹೇಳಿ ಸರ್. ಏನು ಗೊತ್ತಾ, ನಿಮಗೆ ಅನಿಸಿದ್ದು ನೀವು ಯೂಸ್ ಮಾಡಿದ್ದು ಅದೇ ಥರ ಹೇಳಿ, ಆಯಿತಾ? ನಿಮಗೇನು ಅನಿಸುತ್ತೋ ಅದನ್ನೇ ಮಾತಾಡಿ ಸರ್. ಫಸ್ಟು ನಾವು ಬೂಸ ಹಾಕ್ತದ್ದು, ಬೂಸ ಹಾಕಿದ್ದಾಗ ಅಷ್ಟು ಅಂತ ಏನೋ ಹಾಲು ಕೊಡ್ತಾ ಇರಲಿಲ್ಲ. ಬೂಸ ಜೊತೆಗೆ ಬೆಳಗ್ಗೆ 1 ಚಮಚ, ಸಂಜೆ 1 ಚಮಚ ಇದು ಹಾಕಿದ ಮೇಲೆ 3 ದಿನಕ್ಕೆ ಫಸ್ಟ್ ಒಂದು 6 ಲೀಟ್ರ್ ಹಾಲು ಕೊಡ್ತದ್ದು. 3 ದಿನಕ್ಕೆ 1.5 ಲೀಟ್ರ್ ರೇಜ್ ಆಗಿದೆ. 1.5 ಲೀಟ್ರ್ ರೇಜ್ ಆಗಿದೆ. 1.5 ಲೀಟ್ರ್ ರೇಜ್ ಆಗಿದೆ. ಮತ್ತೆ ಇದರಲ್ಲಿ ಚೆನ್ನಾಗಿ ಹಿಂಡಿ ತಿಂತೇವೆ. ಮುಂದೆ ಒಂದು ಸ್ವಲ್ಪ ವೇಸ್ಟ್ ಮಾಡೋದಿಲ್ಲ, ಚೆನ್ನಾಗಿ ಇದಾಗುತ್ತೆ. ಮತ್ತೆ ತಿಂದಿದ್ದೆಲ್ಲ ಮೇವನ್ನೆಲ್ಲ ಜೀರ್ಣ ಆಗುತ್ತೆ, ಜೀರ್ಣಕ್ರಿಯೆ ಮಾಡುತ್ತೆ. ಒಟ್ಟಿಗೆ ಶೈನಿಂಗ್ ಬರ್ತವೆ. ಹೊಸ ನೀವು ಹೇಳ್ತಾರೋ ಲೆಕ್ಕಾಚಾರ ಶೈನಿಂಗ್ ಬರ್ತವೆ, ಜೀರ್ಣಕ್ರಿಯೆ ಹೆಚ್ಚುತ್ತೆ. ಯಾಕೆ? ಹಾಲು ಜಾಸ್ತಿ ಆಗುತ್ತೆ. ಫ್ಯಾಟು ಬರುತ್ತೆ. ಮುಂಚೆಲ್ಲ ಫ್ಯಾಟ್ ಬರ್ತಾ ಇತ್ತಾ? ಏನೋ ಫ್ಯಾಟ್ ಬರ್ತಿರಲಿಲ್ಲ, ಈಗ ಚೆನ್ನಾಗಿ ಫ್ಯಾಟ್ ಬರ್ತಾ ಇದೆ. ಅಲ್ಟಿಮೇಟ್ ರೈತರುಗಳಿಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಇದು ನಾವು ಹೇಳಿದಂಗೆ ಎಲ್ಲರಿಗೂ ಉಪಯೋಗಿಸೋದ್ರಿಂದ ಭಾಳ ರಿಸಲ್ಟ್ ಬರುತ್ತೆ. ಒಳ್ಳೆ ಹಾಲು ರೇಜ್ ಆಗುತ್ತೆ. ಎಲ್ಲರೂ ಉಪಯೋಗ. ನಿಮಗೆ ಖುಷಿ ಆಯ್ತಾ ಸರ್? ನಿಮಗೆ ಖುಷಿಯಾಗಿದೆ. ಯಾಕೆ ಅಂತಂದರೆ ನೀವೆಲ್ಲ ಬೂಸ ಗೀಸ ಹಿಂಡಿ ಎಲ್ಲ ಹಾಕ್ತೀರಾ, ಅದ್ರ ಜೊತೆಗೆ ಇಷ್ಟು ದಿನ ಆದರೂ ಮೇವು ತಿಂದರೂ ಕರೆಕ್ಟಾಗಿ ರಿಸಲ್ಟ್ ಬರೋಲ್ಲ ಅಂತಾರೆ. ಹಾಲು ಜಾಸ್ತಿ ಬರೋಲ್ಲ. ನಾವು ಏನಪ್ಪ ಹೊರಗಡೆ ಯಾರು ಹೊಸ ತಗೊಬಂದ್ರೆ ಅವ್ರ ಮೇಲೆ ಅಷ್ಟು ಕರಿತಾಯಿದ್ರು, ಇವ್ರ ಮೇಲೆ ಇಷ್ಟು ಬತ್ತಲ್ವಲ್ಲ ಅಂತ. ಯಾಕೆಂದರೆ ವಾತಾವರಣ ಒಂದು ಹಾಕಂಥ ಮೇವು ಜೀರ್ಣಕ್ರಿಯೆ ಆಗಲಿಲ್ಲ, ಚೆನ್ನಾಗಿ ಇದಾಗಲಿಲ್ಲ ಅಂತಂದರೆ ಅದು ಎಷ್ಟು ಮೂಲತಃ ಎಷ್ಟು ಹಾಲು ಕೊಡುತ್ತೆ ಅದನ್ನು ರಿಟರ್ನ್ ಮಾಡೋ ಅಂಥದ್ದು. ನಿಮಗೆ ಒಟ್ಟು ರಿಸಲ್ಟ್ ಬಂದಿದೆಯಾ ಸರ್? ನಮಗೆ ಒಂದು 3-4 ದಿನದಲ್ಲೇ ರಿಸಲ್ಟ್ ಬಂದಿದೆ ಸರ್. ರೈತರುಗಳಿಗೆ ಏನು ಹೇಳ್ತೀರಾ? ಫೈನಲ್ ಆಗಿ ಒಂದು ಮಾತು ಹೇಳಿ. ಫೈನಲ್ ಆಗಿ ಎಲ್ಲರೂ ಉಪಯೋಗಿಸ್ಬೋದು ಸರ್. ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಯೂಸ್ ಮಾಡ್ಬೋದು. ಸರಿ ಸರ್, ಆಯಿತು ಸರ್.